ಸೊ ಇವತ್ತು ಒಂದ್ ಕಡೆಗೆ ಭವಾನಿ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ. ಇನ್ನೊಂದು ಕಡೆಗೆ ಅವರ ಕಾರು ಚಾಲಕ ನಾಪತ್ತೆ ಆಗ್ಬಿಟ್ಟಿದ್ರ, ಹುಡುಕಕ್ಕೆ ಆಗ್ತಾನೆ ಇರಲಿಲ್ಲ. ಫೈನಲಿ ಈಗ ಅಜಿತ್, ಭವಾನಿ ರೇವಣ್ಣ ಕಾರು ಚಾಲಕ ಅಜಿತ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಅಜಿತ್ನನ್ನ SIT ಅಧಿಕಾರಿಗಳು ಈಗ ಅರೆಸ್ಟ್ ಮಾಡಿದ್ದಾರೆ. ಫೈನಲಿ ಅರೆಸ್ಟ್ ಆಗಿದ್ದಾರೆ. ಹುಡುಕ್ತಾ ಇದ್ರು, ಇಂಪಾರ್ಟೆಂಟ್ ಆಗಿದ್ರು ಇವರು. ಸೊ ಹಾಗಾಗಿ ಈಗ ಹುಡುಕುವಂತ ಕೆಲಸ ಮುಕ್ತಾಯವಾಗಿದೆ. ಇವರೇ ಅವ್ರನ್ನ ಕರ್ಕೊಂಡು ಹೋಗಿದ್ರು, ಅವ್ರು ಹೇಳಿದಂತೆ ಅಂತ ಹೇಳ್ತಾ ಇದ್ದಿದ್ದು. ಸೊ ಹಾಗಾಗಿ ಬಹಳ ಇಂಪಾರ್ಟೆಂಟ್ ಈ ಕೇಸ್ನಲ್ಲಿ ಅಜಿತ್ ಕಾರು ಚಾಲಕ, ಆ ಕಾರು ಚಾಲಕನನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಈಗ ಸಂಕಷ್ಟದ ಮೇಲೆ ಸಂಕಷ್ಟ. ಭವಾನಿ ರೇವಣ್ಣ ಅವ್ರಿಗೆ ಒಂದು ಕಡೆಗೆ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ. ಇನ್ನೊಂದು ಕಡೆಗೆ ಅವರ ಕಾರು ಚಾಲಕ ಅಜಿತ್ ಕೂಡ ಈಗ ಸಿಕ್ಕಿದ್ದಾನೆ. ಚಿಕ್ಕಮಗಳೂರಿನಲ್ಲಿ ಅವನ್ನ ಅರೆಸ್ಟ್ ಮಾಡಲಾಗಿದೆ. ಅವನಿಂದ ಇನ್ನೊಂದಿಷ್ಟು ವಿಚಾರಣೆಗಳಾಗಬೇಕಾಗಿದೆ. ಯಾರು ಹೇಳಿದ್ರು ಏನು ಅನ್ನುವಂಥದ್ದು, ಅವರೇನಾದರೂ ಭವಾನಿ ಅವರು ಅನ್ನುವಂಥದ್ದನ್ನ ಇಟ್ಟರೆ ಈಗ ಅರೆಸ್ಟ್ ಮಾಡ್ತಾರೆ. ಅದಕ್ಕಿಂತಲೂ ಮುಂಚಿತವಾಗಿಯೂ ಕೂಡ ಅವ್ರು ಅರೆಸ್ಟ್ ಆಗ್ತಾರೆ ಅನ್ನುವಂಥ ಅನುಮಾನ ಅವರಿಗೂ ಕೂಡ ಇತ್ತು. ಈಗ ಅಜಿತ್ ಸಿಕ್ಕಿರೋದ್ರಿಂದ ಮತ್ತೊಂದಿಷ್ಟು ಆ ಕೇಸಿಗೆ ವೇಟೇಜ್ ಆಗ್ತಾ ಇದೆ. ಸೊ ಈ ವಿಚಾರದಲ್ಲಿ ಈಗ ಬಹಳ ಇಂಪಾರ್ಟೆಂಟ್ ಫ್ಯಾಕ್ಟರ್. ಕಾರಣ ಭವಾನಿ ಅವ್ರು ಹೇಳಿದ್ರು, ರೇವಣ್ಣ ಅವ್ರು ಹೇಳಿದ್ರು ಗೊತ್ತಿಲ್ಲ. ಭವಾನಿ ಅವ್ರು ಹೇಳಿದಾಗಲೂ ಕೂಡ ಹೋಗಿದಂತಹ ಈ ವ್ಯಕ್ತಿ ಕರ್ಕೊಂಡು ಹೋಗಿ ಆ ವಿಡಿಯೋನ ಮಾಡಿಸಿದ್ದು ಇವರೇ ಅನ್ನುವಂಥದ್ದಿತ್ತು. ಆಮೇಲೆ ನಾಪತ್ತೆ ಆಗಿಬಿಟ್ರು, ಹುಡುಕಕ್ಕಾಗಿರ್ಲಿಲ್ಲ. ಇವೆಲ್ಲ ಹಲವು ರೀತಿಯಾದಂಥ ಓಡಾಡುತ್ತಾ ಇತ್ತು ಅದಕ್ಕೆ ದಿಕ್ಕುಗಳು ಕೇಸಿಗೆ. ಸೊ ಫೈನಲಿ ಈಗ ಚಿಕ್ಕಮಗಳೂರಲ್ಲಿ ಅಜಿತ್ನನ್ನ ಅರೆಸ್ಟ್ ಮಾಡಿದ್ದಾರೆ SIT ಅವರು ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ಚಿಕ್ಕಮಗಳೂರಿನಲ್ಲಿ. ಹಾಗಾಗಿ ಈಗ ಈ ಕೇಸ್ಗೆ ಮತ್ತೊಂದಿಷ್ಟು ಬಲ ಸಿಗುತ್ತೆ. ಯಾರು ನಿಜವಾಗಿಯೂ ಕೂಡ ಅವರನ್ನ ಕಿಡ್ನಾಪ್ ಮಾಡಕ್ಕೆ ಹೇಳಿದ್ರು ಅಂತ ಹೇಳಿ ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾಗೇಶ್, ಈಗ ಫೈನಲಿ ಈ ಕೇಸ್ಗೆ ಅತಿ ಮುಖ್ಯವಾಗಿ ಬೇಕಾಗಿದ್ದು ಈ ಅಜಿತ್ ಅನ್ನುವಂತಹ ವ್ಯಕ್ತಿ ಈಗ ಫೈನಲಿ ಈಗ ಅರೆಸ್ಟ್ ಆಗಿರೋದ್ರಿಂದ ಬಹುದೊಡ್ಡ ವೇಟೇಜ್ ಸಿಕ್ಕಂಗಾಗುತ್ತಾ ಈ ಕೇಸಿಗೆ ನಾಗೇಶ್? ಅರುಣ್, ಈಗಾಗಲೇ KR ನಗರ ಕಿಡ್ನಾಪ್ ಕೇಸಲ್ಲಿ ಕಿಡ್ನಾಪ್ ಮಾಡದಂತ ಸಂತ್ರಸ್ತೆ ಬಳಿ ವಿಡಿಯೋ ಮಾಡಿದಂತ ಆರೋಪವನ್ನ ಎದುರಿಸಿದಂತಹ ಭವಾನಿ ರೇವಣ್ಣ ಅವರ ಚಾಲಕ ಅಜಿತ್ ನನ್ನ SIT ಅಧಿಕಾರಿಗಳು ಬಂಧಿಸಿದ್ದಾರೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಚಿಕ್ಕಮಗಳೂರಿನಲ್ಲಿ ಆತ ಇದ್ದ ಅನ್ನುವಂತ ಕಾರಣಕ್ಕೆ SIT ಅಧಿಕಾರಿಗಳು ಅಲ್ಲಿ ಹೋಗಿ ಆತನನ್ನ ಬಂಧಿಸಿ ಬೆಂಗಳೂರಿನ SIT ಕಚೇರಿಗೆ ಕರೆ ತರುತ್ತಿದ್ದಾರೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂತದ್ದು. ಬಹಳ ಪ್ರಮುಖವಾಗಿ ಕಿಡ್ನಾಪ್ ಕೇಸ್ ನಲ್ಲಿ ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡೋಕ್ಕಿಂತ ಬಿಫೋರ್ ಆಗಿ ಆ ಒಂದು ವಿಡಿಯೋ ಮಾಡಿಸಿದ್ದ ಅನ್ನುವಂತ ಆರೋಪ ಈತನ ಮೇಲೆ ಇತ್ತು. ಹಾಗಾಗಿ SIT ಅಧಿಕಾರಿಗಳು ಇವನಿಗೆ ಹುಡುಕಾಟವನ್ನು ನಡೆಸಿದ್ರು. ಈ ಘಟನೆ ಬೆಳಕಿಗೆ ಬರ್ತಿದ್ದಂತೆ ಈತ ತಲೆ ಮರೆಸ್ಕೊಂಡು ಓಡಾಡ್ತಿದ್ದ. ಆದ್ರೆ SIT ಅಧಿಕಾರಿಗಳು ಈತನ ಮೇಲೆ ಅಜ್ಜಿನ ಕಣ್ಣಿಟ್ಟು ಕೊನೆಗೂ ಆತನನ್ನ ಬಂಧನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂತದ್ದು. ಓಕೆ ನಾಗೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.